ಕೆಟ್ಟು ಹೋಗದೇ ಇರುವಂತದ್ದು, ನಿನ್ನನ್ನ ನಿತ್ಯ ಜೀವಕ್ಕೆ ನಡೆಸುವಂತದ್ದು, ನಿನಗೆ ಆಶೀರ್ವಾದದ ಮಾರ್ಗಗಳನ್ನ ತೆರೆದುಕೊಡುವಂತದ್ದು, ನಿನ್ನನ್ನ ಪಾಪದಿಂದ ಬಿಡಿಸಿರುವಂತದ್ದು, ನಿನ್ನನ್ನ ಶಾಪದಿಂದ ಬಿಡಿಸುವಂತದ್ದು, ನಿನ್ನನ್ನ ಅನೇಕ ದರಿದ್ರತನದಿಂದ ಬಿಡಿಸಿ ಐಶ್ವರ್ಯಕ್ಕೆ ನಡೆಸುವಂತದ್ದು. ಈ ವಾಕ್ಯವನ್ನ ಎಷ್ಟು ಜವಾಬ್ದಾರಿಯಿಂದ ಇದನ್ನ ಹೃದಯದಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಯೋಚನೆ ಮಾಡ್ಕೊಂಡಿದ್ದೀರಿ ಯಾವತ್ತಾದ್ರೂ? ಹೋಗಿ ಕುಂತ್ಕೊಳ್ಳೋನು, ಕೇಳೋನು, ಹೋಗೋನು ಬರೋನು ಅನ್ನೋ ತರ ಏನಾದ್ರೂ ಇರುವುದಾದ್ರೆ ಗೊಂಜಲನ್ನ ಇಟ್ಕೊಂಡಿದ್ದಿ. ಕಾರಣ ಏನಂದ್ರೆ ಮುಂದಿನ ದಿನಮಾನಗಳಲ್ಲಿ ನಿನ್ನ ಶರೀರ ಸೌಖ್ಯದಿಂದ ಆರೋಗ್ಯದಿಂದ ಇರಬೇಕು. ಈ ಶರೀರಕ್ಕೆ ಆಹಾರ ಬೇಕಂತೇಳಿ ಅಕ್ಕಿಯನ್ನ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದೀಯಾ, ಅದ್ ಮುಂದಿನ ದಿನಕ್ಕೆ ಬೇಕಂತೇಳಿ ಬೇಕಾಗಿರುವಂತ ರೇಷನ್ ಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದೀಯಾ. ನನ್ನ ಶರೀರ ತೃಪ್ತಿಯಾಗಿರ್ಬೇಕು, ಅದು ತಿಂದು ಉಂಡು ಚೆನ್ನಾಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಆದ್ರೆ ನಿನ್ನ ಆತ್ಮ ತೃಪ್ತಿಯಾಗಿರುವುದಕ್ಕಾಗಿ ಎಷ್ಟೆಲ್ಲ ದೇವರ ವಾಕ್ಯಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ.